ಗುರು ಮೊದಲು ಈ ಕ್ರಿಕೆಟ್ ರೀಲ್ ಎಡಿಟ್ ನೋಡು. ಇದನ್ನ ಕ್ಯಾಪ್ಕಟ್ನಲ್ಲಿ ಮಾಡೋದು ತುಂಬ ಈಸಿ, ಬನ್ನಿ ಹೇಳ್ಕೊಡ್ತೀನಿ. ಕ್ಯಾಪ್ಕಟ್ನಲ್ಲಿ ನಿಮ್ಮ ಕ್ಲಿಪ್ಪು ಮತ್ತು ಆಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಮತ್ತು ಆಡಿಯೋ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್. ಬೀಟ್ ಹೆಂಗೆ ಆ್ಯಡ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಆಡಿಯೋ ಕ್ಲಿಕ್ ಮಾಡಿ, ಬೀಟ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ. ಈಗ ತೋರಿಸಿದೆ ನೋಡಿ, ಆ ಟೈಪ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಪೂರ ಹಾಕಂತೀನಿ. ಬೀಟ್ಸ್ ಹಾಕಿದಾದ್ಮೇಲೆ ಅಕ್ಸೆಪ್ಟ್ ರೇಷೋ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ 3:4 ರೇಷೋನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಫ್ರೇಮಿಂಗ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಫಸ್ಟ್ ಕ್ಲಿಪ್ ಯಾವ್ದು ಇಡಬೇಕಂತ ಚೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಇಟ್ಕೊತೀನಿ. ಆಮೇಲೆ ಫಸ್ಟ್ ಬೀಟಿಗೆ ಕಟ್ ಮಾಡ್ಕೊತೀನಿ. ಮತ್ತು ಎಲ್ಲ ಕ್ಲಿಪ್ಸ್ನು ಬೀಟ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊತೀನಿ. ಈಗ ನೋಡ್ತಿರ್ಬೋದು, ಹಾಗೆ ಮಾಡ್ಕೊತಿದ್ದೀನಿ. ಈಗ ಬೀಟ್ಸ್ ತಕ್ಕಂತೆ ನಿಮ್ಮ ಕ್ಲಿಪ್ಸ್ ಅಡ್ಜಸ್ಟ್ ಆದಮೇಲೆ ಎಫೆಕ್ಟ್ಸಿಗೆ ಹೋಗಿ, ವಿಡಿಯೋ ಎಫೆಕ್ಟ್ಸ್ನಲ್ಲಿ ಇಂಟ್ರೋ ಆ್ಯಂಡ್ ಔಟ್ರೋನಲ್ಲಿ ಅಲ್ಲಿ ಒಬ್ಲಿಕ್ ಬ್ಲರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಎಫೆಕ್ಟ್ನ ನಿಮ್ಮ ಕ್ಲಿಪ್ ಇದೆಯಲ್ಲ ಅದರ ಅರ್ಧ ಅಷ್ಟು ಮಾಡ್ಕೊಳ್ಳಿ. ಮತ್ತು ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಹಾಕಿ ಅಡ್ಜಸ್ಟಿಗೆ ಹೋಗಿ ಬ್ಲರ್ನ 100, ರೋಟೇಟ್ನ 20 ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಕೀ ಫ್ರೇಮ್ನಲ್ಲಿ ಬ್ಲರ್ನ 0 ಮತ್ತು ರೋಟೇಟ್ನ 0 ಮಾಡ್ಕೊಳ್ಳಿ. ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ರಿ. ಮತ್ತು ಆಮೇಲೆ ಇನ್ನೊಂದು ಸೈಡ್ ಡುಪ್ಲಿಕೇಟ್ ಮಾಡ್ಕೊಂಡು ಎಲ್ಲ ವೀಡಿಯೋಸಿಗೆ ಹಾಕ್ಕೊಳ್ರಿ. ನಾನು ತೋರಿಸ್ತಿರೋವಾಗೆ ನೋಡಿ ಬೀಟ್ ಪ್ರಕಾರ ಹಂಗೆ ಡುಪ್ಲಿಕೇಟ್ ಮಾಡ್ಕೊತ 2 ಸಲ ಡುಪ್ಲಿಕೇಟ್ ಮಾಡ್ಕೊಂಡು ಎಲ್ಲ ವೀಡಿಯೋಸಿಗೆ ಹಾಕ್ಕೊಳ್ರಿ. ಮತ್ತು ಇನ್ನೊಂದು ಸಲ ವೀಡಿಯೋ ಎಫೆಕ್ಟ್ಸಿಗೆ ಹೋಗಿ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ ಶೇಕ್ ಎಫೆಕ್ಟ್ ಹಾಕ್ಕೊಳ್ಳಿ. ಈ ಎಫೆಕ್ಟಿನ ಡ್ಯೂರೇಷನ್ನು ಸೇಮ್ ಮೇಲಿರೋ ಡ್ಯೂರೇಷನ್ ಟೈಪೇ ಮಾಡ್ಕೊಳ್ಳಿ. ಇದನ್ನು ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಹಾಕ್ಕೊಂಡು ಸ್ಪೀಡ್ನ 25 ಮಾಡ್ಕೊಳ್ಳಿ, ಇಂಟೆನ್ಸಿಟಿನೂ 25 ಮಾಡ್ಕೊಳ್ಳಿ. ಲಾಸ್ಟಿಗೆ ಹೋಗಿ ಸ್ಪೀಡ್ ಮತ್ತು ಇಂಟೆನ್ಸಿಟಿನ 0 ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅದನ್ನು ಡುಪ್ಲಿಕೇಟ್ ಮಾಡ್ಕೊಳ್ರಿ. 2 ಸಲ ಡುಪ್ಲಿಕೇಟ್ ಮಾಡ್ಕೊಂಡು ಇನ್ನೊಂದು ಸಲ ಡುಪ್ಲಿಕೇಟ್ ಮಾಡ್ಕೊಂಡು ಎಲ್ಲ ವೀಡಿಯೋಸಲ್ಲಿ ಹಾಕ್ಕೊಳ್ರಿ. ಈಗ ಹೋದ ಸಲ ಹೆಂಗೆ ಹಾಕೊಂಡೆ ನೋಡಿ, ಎಲ್ಲ ಟೈಪ್ ಹಾಕೊಂತಿದ್ದೀನಿ ನೋಡಿರಿ. ಇದಾದಮೇಲೆ ಇನ್ನೊಂದು ಸಲ ಎಫೆಕ್ಟಿಗೆ ಹೋಗಿ ಶೇಕ್ ಎಫೆಕ್ಟ್ನ ಹಾಕ್ಕೊಳ್ರಿ. ಇದನ್ನು ಹಾಕೊಂಡಾದ್ಮೇಲೆ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಫುಲ್ ವೀಡಿಯೋವರೆಗೂ ಹಾಕ್ಕೊಳ್ಳಿ. ಇದಾದಮೇಲೆ ಅಡ್ಜಸ್ಟ್ಮೆಂಟ್ ಕ್ಲಿಕ್ ಮಾಡಿಕೊಂಡು ಸ್ಪೀಡ್ನ 7 ಮಾಡ್ಕೊಳ್ಳಿ, ಇಂಟೆನ್ಸಿಟಿನ 8 ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಸಲ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪಾರ್ಟಿ ಮೋಡ್ನಲ್ಲೇ ಅಲ್ಲಿ ಬ್ಲ್ಯಾಕ್ ಫ್ಲ್ಯಾಶ್ ಅಂತ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ಸೇಮ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ನ 70 ಮಾಡ್ಕೊಳ್ಳಿ, ಇಂಟೆನ್ಸಿಟಿನ 10, ನೆಕ್ಸ್ಟ್ ಸೈಜ್ನ 15 ಮಾಡ್ಕೊಳ್ಳಿ. ಇದನ್ನು ಡ್ರ್ಯಾಗ್ ಮಾಡಿ ಫುಲ್ ವಿಡಿಯೋ ಲೆಂತ್ವರೆಗೂ ಮಾಡ್ಕೊಳ್ಳಿ. ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹೇಳ್ತೀನಿ ಬನ್ನಿ. ನಿಮ್ಮ ಕ್ಲಿಪ್ ಮೇಲೆ ಸೆಲೆಕ್ಟ್ ಮಾಡಿ ಆ್ಯನಿಮೇಷನಿಗೆ ಹೋಗಿ ಟ್ರಂಬುಲೆನ್ಸ್ ಆ್ಯನಿಮೇಷನ್ನ ಹಾಕ್ಕೊಳ್ಳಿ. ಇದನ್ನು ಲೆಂತ್ನ 0.3 ಸೆಕೆಂಡ್ ಇಟ್ಕೊಳ್ಳಿ. ಇದನ್ನು ನೀವು ಎಲ್ಲ ಕ್ಲಿಪ್ನಲ್ಲಿ ಹಾಕ್ಕೊಳ್ಳಿ. ನಾನು ಈಗ ಪಟ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ವಿಡಿಯೋದಲ್ಲೂ. ಇಷ್ಟೆಲ್ಲ ಮಾಡಿದಾದ್ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋನ 1080 ರೆಸೊಲ್ಯೂಷನಲ್ಲಿ ಮಾಡಿಕೊಂಡು ಫ್ರೇಮ್ ರೇಟ್ನ 60 FPS, ನೆಕ್ಸ್ಟ್ ಬೈಟ್ ರೇಟ್ನ ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ನೆಕ್ಸ್ಟ್ ಇದನ್ನು ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ. ಇದೇ ಥರ ಅಮೇಜಿಂಗ್ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮಗೆ ಆ ಟೈಪ್ ಟಾಪಿಕ್ನಲ್ಲಿ ಎಡಿಟ್ ಬೇಕು ಅನ್ನೋದು ಕಮೆಂಟ್ ಮಾಡಿ. ಬಾಯ್.